ಉಪ್ಪಿನಕಾಯಿ ಪುಡಿ ಮಾಡೋದು ಹೇಳ್ಕೊಡ್ತೀನಿ. ಒಂದು 1/4 kg ಬ್ಯಾಡಗಿ ಮೆಣಸಿನ್ಕಾಯಿ, 1/4 kg ಗುಂಟೂರು ಮೆಣಸಿನ್ಕಾಯಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳೋದು. ಮೆಂತ್ಯ 1 ಚಮಚ, ಒಂದು ಸ್ವಲ್ಪ ಇಂಗು, ಒಂದು ಕೊನೆ ಅರಿಶಿನ ಕೊಂಬು, ಇದು ಮೂರನ್ನು ಸ್ವಲ್ಪ ಕೆಂಪು ಹುರಿದ್ಬಿಟ್ಟು ಪುಡಿ ನುಣ್ಣಕ್ಕೆ ಪುಡಿ ಮಾಡಿ ಆ ಪುಡಿನ ಉಪ್ಪಿನಕಾಯಿ ಪುಡಿ ಮೆಣಸಿನ್ಕಾಯಿ ಪುಡಿ ಒಳಗೆ ಸೇರಿಸಿದ್ರೆ ಇದು ಉಪ್ಪಿನಕಾಯಿ ಪುಡಿ ಆಯಿತು. ಈ ಉಪ್ಪಿನಕಾಯಿ ಪುಡಿನ ನಿಂಬೆಹಣ್ಣು, ಹರಳೆಕಾಯಿ, ಮಾವಿನಕಾಯಿ ಎಲ್ಲದಕ್ಕೂ ಹಾಕ್ಬೋದು. ಈಗ ಉಪ್ಪಿನಕಾಯಿ ಹೋಳನ್ನ ಉಪ್ಪು ಹಾಕ್ಬಿಟ್ಟು ನಿಂಬೆಹಣ್ಣಾಗಲಿ ಹರಳೆ ಹಣ್ಣಾಗಲಿ 15-20 ದಿವಸ ಇಟ್ಬಿಟ್ಟು ಆವಾಗ ತಿರುಗಿಸ್ತಾ ಇರಬೇಕು. ಅದು ಚೆನ್ನಾಗಿ ಮೆತ್ತಗಾದ್ಮೇಲೆ ಉಪ್ಪಿನಕಾಯಿ ಪುಡಿ ಹಾಕಬೇಕು. ಆದರೆ ಮಾವಿನಕಾಯಿಗೆ ಮಾತ್ರ ಹಾಕಿದ ದಿವಸನೇ ಉಪ್ಪು ಮೆಣಸಿನ ಪುಡಿ ಎರಡೂ ಹಾಕ್ಬಿಡ್ಬೇಕು. ಆವಾಗ ಅದು ಮೆತ್ತಗಾಗಲ್ಲ, ಗಟ್ಟಿಯಾಗಿ ಮಾವಿನಕಾಯಿ ಚೆನ್ನಾಗಿರುತ್ತೆ. ಅದಕ್ಕೆ ಹಿಂಗಿನ ಒಗ್ಗರಣೆ ಹಾಕಬೇಕು. ನಮಸ್ಕಾರ.